ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ವೆಜಿಟೇಬಲ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ವೆಜಿಟೇಬಲ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಿಷ್ಟು ಬೇಕಾಗುತ್ತೆ. ಇವಾಗ ನಾನು ತೆಗೆದುಕೊಂಡು ಇಟ್ಕೊಂಡಿರುವಂಥ ಪದಾರ್ಥಗಳೆಲ್ಲನೂ ಬೇಕಾಗುತ್ತೆ. ಇವಾಗ ಅದಕ್ಕೆ ಮೊದಲು ಒಂದು ಟಿಪ್ಸ್ ಹೇಳ್ತೀನಿ. ಬಟಾಣಿಯನ್ನು ನಾವು ರಾತ್ರಿ ಹೊತ್ತೇನಾದರೂ ನೆನೆಸಿಲ್ಲ ಅಂತಂದರೆ, ಇವಾಗ ನಾನು ರಾತ್ರಿನೇ ನೆನೆಸಿರಲಿಲ್ಲ, ಅದಕ್ಕೇನು ಮಾಡಿದೆ, ಅದನ್ನು ಬಟಾಣಿಯನ್ನು ಬಿಸಿ ನೀರಿನಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸಿದೆ. ಒಂದು ಗಂಟೆ ಟೈಮ್ ನೆನೆಸ್ಬಿಟ್ಟು ಕುಕ್ಕರ್ನಲ್ಲಿ ಇಟ್ಟೆ. ಕುಕ್ಕರ್ನಲ್ಲಿ ಒಂದು 3-4 ಸಲ ಕುಕ್ಕರ್ ಬೇಯಿಸಿದ್ದಕ್ಕೆ ಮೆತ್ತಗೆ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಕ್ಯಾರೆಟ್ ಕೂಡ 2 ಕ್ಯಾರೆಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಬೀನ್ಸ್ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಒಂದೇ ಒಂದು ಹೆಚ್ಚಿ ನೀರಿನಲ್ಲಿ ಹಾಕಿದ್ದೀನಿ, ಅದು ಕಪ್ಪಗಾಗೋಗುತ್ತೆ, ನೀರಿನಲ್ಲಿ ಹಾಕಿದ್ದೀನಿ. ಪುದೀನ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಒಂದೇ ಒಂದು ಟೊಮೊಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ 2, ಕಸ್ತೂರಿ ಮೇಥಿ, ಅನಾರಸ್ ಹೂವು ಇವೆಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಮಸಾಲ ಐಟಮ್ ಕೂಡ ಏನೇನು ಬೇಕು ಅಂತ ನೋಡೋಣ. ಮಸಾಲ ಐಟಮು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ. ಖಾರದ ಪುಡಿ 1 ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು, ಧನಿಯಾ 1 ಟೀ ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊಸರು, ಗಟ್ಟಿ ಮೊಸರು 1 ಸೌಟ್ನಷ್ಟು ಬೇಕಾಗುತ್ತೆ. ಅದನ್ನು ತಗೊಂಡಿಲ್ಲ, ಆಮೇಲೆ ಮಾಡೋವಾಗ ತಗೊಳ್ಳೋಣ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು 3 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಂತರ 1 ಟೀ ಸ್ಪೂನ್ನಷ್ಟು ತುಪ್ಪನ ಹಾಕೋಣ. 2 ಕೂಡ ಬಿಸಿ ಆದಮೇಲೆ ಮಸಾಲೆ ಐಟಮ್ಮು ಪಲಾವ್ ಎಲೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಅನಾರಸ್ ಹೂವು, ಮರಾಠಿ ಮೊಗ್ಗು ಇವೆಲ್ಲ ತಗೊಂಡಿದ್ದೆ. ಅದನ್ನು ಕೂಡ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಚೆನ್ನಾಗಿ ಮೆತ್ತಗಾಗಬೇಕು. ಟೊಮೊಟೊ ಹಣ್ಣು ಮೆತ್ತಗಾಗಿದ್ದಾದಮೇಲೆ ಅದಕ್ಕೆ ಪುದೀನ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಸ್ವಲ್ಪ ಸಾಕು ಇದಕ್ಕೆ ಪುದೀನ. ಹಾಗೆ ಹಾಕೋದು ಅದನ್ನು ಏನು ಸಣ್ಣದಾಗಿ ಹೆಚ್ಚೋ ಕೆಲಸ ಏನೂ ಇಲ್ಲ. ಪುದೀನ ತೊಳೆದುಬಿಟ್ಟು ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಪುದೀನ ಹಾಕ್ಬಿಟ್ಟು ನಂತರ ಅದು ಹಸಿ ಮೆಣಸಿನ್ಕಾಯಿ 2 ತಗೊಂಡಿದ್ದೆ. ಆ ಹಸಿ ಮೆಣಸಿನ್ಕಾಯಿ 2 ಸೀಳಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಹಾಕ್ಬಿಡೋಣ. ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೇಯಬೇಕಲ್ವ, ಅದಕ್ಕೆ ಅದನ್ನು ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಹಚ್ಚ ಖಾರದ ಪುಡಿ 1 ಟೀ ಸ್ಪೂನ್ನಷ್ಟು ಮತ್ತು ಗರಂ ಮಸಾಲ 3/4 ಟೀ ಸ್ಪೂನು, ಧನಿಯಾ ಪುಡಿ 3/4 ಟೀ ಸ್ಪೂನ್ ತೊಗೊಂಡಿದ್ದೀನಲ್ಲ, ಅದು 3 ಅದರೊಳಗೆ ಹಾಕಿಬಿಟ್ಟು ಅದು ಹಾಕಿದ್ದಾದಮೇಲೆ ಪುನಃ ಅದನ್ನು ಒಂದೇ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತರಕಾರಿಯನ್ನು ಹಾಕಬೇಕಾಗುತ್ತೆ. ಇವಾಗ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದಕ್ಕೆ ಅದರೊಳಗೆ ಸ್ವಲ್ಪ ನೀರಿತ್ತಲ್ಲ, ಅದನ್ನು ಬಗ್ಸಿದ್ದೀನಿ. ಆದರೂ ಒಂದು ಸ್ವಲ್ಪ ನೀರಿದೆ, ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಬೀನ್ಸು, ಆಲೂಗಡ್ಡೆ ಮತ್ತು ಕ್ಯಾರೆಟು ಇವು 3 ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಘಮ್ ಅಂತ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರೊಳಗಿರೋ ನೀರು ಕೂಡ ಹಿಂಗೋವಾಗೆ ಫ್ರೈ ಮಾಡ್ಕೊಳ್ತಾ ಇರೋಣ. ಇವಾಗ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಮೊಸರನ್ನು ಇವಾಗಲೇ ಹಾಕಬೇಕಾಗಿತ್ತು, ನಾನು ಹಾಕಿಲ್ಲ, ಆಮೇಲೆ ಹಾಕ್ತೀನಿ. ಅದಕ್ಕೆ
ಇವಾಗ ಮೊಸರು ಇವಾಗ ಹಾಕಿದ್ರೂ ಪರವಾಗಿಲ್ಲ, ನಂತರ ಹಾಕಿದ್ರೂ ಪರವಾಗಿಲ್ಲ, ಒಂದು ಸೌಟ್ ಮೊಸರು ಹಾಕಬೇಕು. ಟೇಸ್ಟ್ ಏನೋ ತುಂಬಾ ಚೆನ್ನಾಗಿತ್ತು ಮೊಸರು ಆಮೇಲೆ ಹಾಕಿದ್ದಕ್ಕೂ ಕೂಡ. ಈಗ 1 ಲೋಟ ಅಕ್ಕಿಗೆ 2.25 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು 2.5 ಲೋಟದಲ್ಲಷ್ಟು ಹಾಕಿದ್ರೆ ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ನಾನು 2.25 ಹಾಕ್ಬಿಟ್ಟಿದ್ದರಿಂದ ಸ್ವಲ್ಪ ಮುದ್ದೆ ಆದಂಗೆ ಆಗಿದೆ ನೋಡಿ. ಮೊಸರನ್ನು ಇವಾಗ ಹಾಕಿದ್ದೀನಿ, ಹಾಕಿದ್ರೂ ಕೂಡ ಟೇಸ್ಟ್ ಏನೋ ತುಂಬಾ ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಹೋಳನ್ನು ಹಿಂಡ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬರೋವರೆಗೂ ಬಿಡೋಣ. ಅದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚೋಣ. ಇವಾಗ ಕುಕ್ಕರ್ ಮುಚ್ಚಿದ್ದಾದಮೇಲೆ ವಿಷಲ್ ಹಾಕೋಣ. ವಿಷಲ್ ಹಾಕ್ಬಿಟ್ಟು 2 ವಿಷಲ್ ಕೂಗ್ಸಿದ್ರೆ ಸಾಕು. 3 ವಿಷಲ್ ಏನು ಬೇಡ, ತುಂಬ ಮುದ್ದೆ ಆಗೋಗುತ್ತೆ. ಇವಾಗ 1 ಸಾರಿ ಕೂಗಿದೆ, ಇವಾಗ 2ನೇ ಸಾರಿನೂ ಅದು ಕೂಗ್ತಾ ಇದೆ. 2 ಸಾರಿನೂ ಕೂಗಿದ್ದಾದಮೇಲೆ ಅದು ತಣ್ಣಗಾದ್ಮೇಲೆ ತೆಗೆದು ನೋಡೋಣ ಯಾವ ಥರ ಬೆಂದಿದೆ ಅಂತ. ಸೂಪರ್ ಆಗಿರುವಂಥ ರುಚಿಯಾದ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ನೀವು ಒಮ್ಮೆ ಈ ವೆಜಿಟೇಬಲ್ ಬಿರಿಯಾನಿನ ಮಾಡಿ ಈ ಟೇಸ್ಟು ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ವಾಸನೆ ಮಾತ್ರ ಘಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ವೆಜಿಟೇಬಲ್ ಬಿರಿಯಾನಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ರುಚಿಯಾದ ಘಮಘಮಿಸುವ ವೆಜಿಟೇಬಲ್ ಬಿರಿಯಾನಿ ನೀವು ಒಮ್ಮೆ ಮಾಡಿ ನೋಡಿ.